ಹಾಯ್ ಗೈಸ್, ಈ ವಿಡಿಯೋದಲ್ಲಿ ಅಕ್ಷರಗಳು, ವಾಕ್ಯಗಳು, ಲೆಟರ್ಸ್ ಆ್ಯಂಡ್ ಸೆಂಟೆನ್ಸಸ್ಸನ್ನು ಯಾವ ರೀತಿಯಾಗಿ ಕಾಪಿ ಮಾಡ್ಕೊಳ್ಳೋದು, ಕಾಪಿ ಆ್ಯಂಡ್ ಪೇಸ್ಟ್. ಈಗ ನೀವು ಯಾವುದಾದ್ರೂ ಅಕ್ಷರಗಳನ್ನು ಅಥವಾ ಸೆಂಟೆನ್ಸನ್ನು ಎಲ್ಲಾದರೂ ಒಂದು ಕಡೆ ಕಾಪಿ ಮಾಡ್ಕೊಂಡ್ರಿ ಅಂತ ಇಟ್ಕೊಳ್ಳಿ. ಅದನ್ನು ಇನ್ನೊಂದು ಕಡೆ ತೊಗೊಂಡೋಗಿ ಯಾವ ರೀತಿಯಾಗಿ ಪೇಸ್ಟ್ ಮಾಡ್ಕೊಳ್ಬೋದು, ಯಾವ ರೀತಿಯಾಗಿ ಕಾಪಿ ಮಾಡೋದು, ಹಾಗೆ ಯಾವ ರೀತಿಯಾಗಿ ಪೇಸ್ಟ್ ಮಾಡೋದು ಎಲ್ಲ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಆಯಿತಾ. ಅದಕ್ಕಿಂತ ಮೊದಲು ನೀವು ನೋಡ್ತಾ ಇರೋದು ಭದ್ರನಾಯಕ್ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ ಆದಷ್ಟು ಎಲ್ಲರೂ ಕೂಡ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ಗೊತ್ತಾಗಲಿ. ಗಾಯ್ಸ್, ನಾನು ಈಗ ರೀಸೆಂಟಾಗಿ ಟ್ರೆಂಡಿಂಗಲ್ಲಿ ಇರುವಂಥ 3D ಇಮೇಜನ್ನು ಯಾವ ರೀತಿಯಾಗಿ ಕ್ರಿಯೇಟ್ ಮಾಡುವಂಥ ವೀಡಿಯೋನ ಮಾಡಿದೆ. ಆ ಒಂದು ವೀಡಿಯೋದ ಕೆಳಗೆ ಅದರ ಪ್ರಾಂಪ್ಟನ್ನು ಕೊಟ್ಟಿದ್ದೆ. ಪ್ರಾಂಪ್ಟನ್ನು ಕೊಟ್ಟಿರೋದು ಕೆಲವೊಂದಿಷ್ಟು ಮಂದಿಗೆ ಅದನ್ನು ಕಾಪಿ ಮಾಡ್ಕೊಳ್ಳೋದಕ್ಕೆ ಬಂದಿರಲಿಲ್ಲ, ಆಯಿತಾ. ಕಾಪಿ ಮಾಡ್ಕೊಳ್ಳೋದು ಗೊತ್ತಿರಲಿಲ್ಲ. ಆದ್ದರಿಂದ ಈ ಒಂದು ವೀಡಿಯೋನ ಮಾಡ್ತಾಯಿದ್ದೀನಿ. ಈಗ ನನ್ನ ವೀಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ಯಾವುದೇ ಅಕ್ಷರಗಳು ಹಾಗೆ ವಾಕ್ಯಗಳನ್ನು ಯಾವ ರೀತಿಯಾಗಿ ಕಾಪಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಮೊದಲು ನೀವು ನನ್ನ ಡಿಸ್ಕ್ರಿಪ್ಷನನ್ನು ಓಪನ್ ಮಾಡ್ಕೊಳ್ಳಿ. ಅಲ್ಲಿ ಕೆಳಗಡೆ ಮೋರ್ ಅಂತ ಇರುತ್ತೆ. ಮೋರ್ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ನನ್ನ ಡಿಸ್ಕ್ರಿಪ್ಷನ್ ಪೂರ್ತಿಯಾಗಿ ಕಾಣಿಸುತ್ತೆ, ಆಯಿತಾ. ಇದೇ ರೀತಿಯಾಗಿ ನೀವು ಎಲ್ಲ ಯೂಟ್ಯೂಬರ್ಸ್ಗಳು ನಿಮಗೆ ಅಂತ ಏನಾದರೂ ವಾಕ್ಯಗಳನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ರೆ ಅಂಥ ವಾಕ್ಯಗಳನ್ನು ನೀವು ಕಾಪಿ ಮಾಡ್ಕೊಳ್ಬೋದು ಇದೇ ರೀತಿಯಾಗಿ, ಆಯಿತಾ. ಗಾಯ್ಸ್, ನಮಗೆ ಈಗ ಡಿಸ್ಪ್ಲೇನಲ್ಲಿ ಕೊಟ್ಟಿರುವಂಥ ಎಲ್ಲ ವಾಕ್ಯಗಳು ಬೇಡ, ನಮಗೆ ಎಷ್ಟು ಬೇಕು ಅದನ್ನು ಮಾತ್ರ ಕಾಪಿ ಮಾಡ್ಕೊಳ್ಬೇಕಲ್ವ. ಆದ್ದರಿಂದ ನಾನು ಅಲ್ಲಿ ಕಾಪಿ ಹಿಯರ್ ಅಂತ ಬರೆದಿದ್ದೀನಿ ನೋಡಿ. ಅದ್ರ ಮುಂದುಗಡೆಯಿಂದ ಒಂದಿಷ್ಟು ಲೈನ್ಸ್ಗಳು ನಮಗೆ ಬೇಕಾಗುತ್ತೆ. ಸ್ಟಾರ್ಟಿಂಗ್ ನಿಮಗೆ ಎಲ್ಲಿಂದ ಬೇಕಾಗುತ್ತೆ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ, ಅದ್ರ ಮೇಲ್ಗಡೆ ಲಾಂಗ್ ಪ್ರೆಸ್ಸನ್ನು ಮಾಡಿ. ಗಾಯ್ಸ್, ನೀವು ಲಾಂಗ್ ಪ್ರೆಸ್ಸನ್ನು ಮಾಡಿದಾಗ ಯಾವ ಅಕ್ಷರದ ಮೇಲೆ ಅಥವಾ ಯಾವ ವಾಕ್ಯದ ಮೇಲೆ ಲಾಂಗ್ ಪ್ರೆಸ್ಸನ್ನು ಮಾಡಿದ್ರೆ ಅಲ್ಲಿ ಲೈಟಾಗಿ ಕಲರ್ ಬರುತ್ತೆ. ಬ್ಲ್ಯಾಕ್ ಬರ್ಬೋದು, ಹಾಗೆ ಬ್ಲೂ ಬರ್ಬೋದು. ನೀವೇನಾದರೂ ಗೂಗಲಲ್ಲಿ ಯಾವುದಾದ್ರೂ ಒಂದು ಅಕ್ಷರ ಅಥವಾ ವಾಕ್ಯದ ಮೇಲ್ಗಡೆ ಕಾಪಿ ಮಾಡಬೇಕು ಅಂತ ಲಾಂಗ್ ಪ್ರೆಸ್ ಮಾಡಿದರೆ ಅಲ್ಲಿ ಬ್ಲೂ ಬರುತ್ತೆ, ಆಯಿತಾ. ಇಲ್ಲಿ ನಿಮಗೆ ಬ್ಲ್ಯಾಕ್ ಬರ್ತದೆ. ಒಂದೊಂದು ಆ್ಯಪ್ಗಳಲ್ಲಿ ಒಂದೊಂದು ರೀತಿ ಬರುತ್ತೆ. ಗಾಯ್ಸ್, ಈಗ ಅಲ್ಲಿ ನೀವು ಲಾಂಗ್ ಪ್ರೆಸ್ ಮಾಡಿದಲ್ಲಿ ಆಯತಾಕಾರದಲ್ಲಿ ಬ್ಲ್ಯಾಕ್ ಲೈಟ್ ಕಲರ್ ಬಂದಿದೆ. ಅದರ ಸ್ಟಾರ್ಟಿಂಗಲ್ಲಿ ಮತ್ತು ಅದರ ಎಂಡಲ್ಲಿ ಒಂದು ಪಾಯಿಂಟ್ ಇದೆ. ನೀವು ಸ್ಟಾರ್ಟಿಂಗಿಂದ ಈ ಕಡೆ ಬರಬೇಕು ಅಂತಂದರೆ ನೀವು ಆ ಒಂದು ಪಾಯಿಂಟ್ ತಗೊಂಡು ಈ ಕಡೆ ಸರಿಸ್ಕೊಳ್ಬೋದು, ಆಯಿತಾ. ನೀವು ಎಂಡಿಂದ ಮತ್ತೆ ಕೆಳಗಡೆ ಹೋಗಬೇಕು ಅಂತಾರೆ ಆ ಒಂದು ಪಾಯಿಂಟನ್ನು ನಿಮಗೆ ಎಲ್ಲಿವರೆಗೂ ಸೆಂಟೆನ್ಸ್ ಬೇಕು ಅಲ್ಲಿವರೆಗೂ ಅದನ್ನು ಎಳ್ಕೊಂಡು ಹೋಗಿ ನಂತರ ನಿಮಗೆ ಕಾಪಿ ಅಂತ ಬರುತ್ತೆ. ಕಾಪಿ ಅಂತ ಆಪ್ಷನ್ ಬಂದಿದೆ ನೋಡಿ. ಆ ಕಾಪಿ ಮೇಲ್ಗಡೆ ಕ್ಲಿಕ್ ಮಾಡಿ. ಇದಿಷ್ಟನ್ನು ಮಾಡಿದರೆ ಆ ಒಂದು ಸೆಂಟೆನ್ಸ್ ಕಾಪಿ ಆಗುತ್ತೆ, ಆಯಿತಾ. ನಂತರ ಈ ಒಂದು ಕಾಪಿ ಮಾಡ್ಕೊಂಡಿರುವಂಥ ಅಕ್ಷರಗಳನ್ನು ನೀವು ಬೇರೆ ಯಾರಾದರೂ ಪೇಸ್ಟ್ ಮಾಡಬೇಕಲ್ವ. ಆದ್ದರಿಂದ ಈಗ ನಾನು ವಾಟ್ಸಪ್ಪಲ್ಲಿ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ವಾಟ್ಸಪ್ಪಲ್ಲಿ ಈಗ ಮೆಸೇಜ್ ಅಂತ ಇರುತ್ತೆ. ಅಲ್ಲಿ ಲಾಂಗ್ ಪ್ರೆಸ್ಸನ್ನು ಮಾಡಿ. ಲಾಂಗ್ ಪ್ರೆಸ್ಸನ್ನು ಮಾಡಿದಾಗ ನಿಮಗೆ ಆಪ್ಷನ್ ಬರುತ್ತೆ, ಪೇಸ್ಟ್ ಅಂತ ಬರುತ್ತೆ. ಪೇಸ್ಟ್ ಮೇಲ್ಗಡೆ ಕ್ಲಿಕ್ ಮಾಡಿ. ಲಾಂಗ್ ಪ್ರೆಸ್ ಮಾಡಿದಾಗ ಪೇಸ್ಟ್ ಅಂತ ಬಂದಾಗ ಆ ಪೇಸ್ಟ್ ಮೇಲ್ಗಡೆ ಕ್ಲಿಕ್ ಮಾಡಿ. ಪೇಸ್ಟ್ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಅದು ಪೇಸ್ಟ್ ಆಗಿಬಿಡುತ್ತೆ. ನಂತರ ನೀವು ಅದನ್ನು ಯಾರಿಗಾದರೂ ಕಳಿಸ್ಬೋದು ಅಥವಾ ಯಾವುದೇ ರೀತಿಯಾಗಿ ಇದನ್ನು ಯೂಸನ್ನು ಮಾಡ್ಕೊಳ್ಬೋದು. ನೀವು ಯಾವುದೇ ಅಕ್ಷರಗಳನ್ನು ಕಾಪಿ ಮಾಡ್ಕೊಂಡಿದ್ರು ಕೂಡ ಇದೇ ರೀತಿಯಾಗಿ ನೀವು ಪೇಸ್ಟನ್ನು ಮಾಡ್ಬೋದು ಎಲ್ಲ ಆ್ಯಪ್ಗಳಲ್ಲೂ ಕೂಡ, ಆಯಿತಾ. ನಿಮಗೆ ಈಗ ಗೊತ್ತಾಯ್ತಲ್ವ ಯಾವ ರೀತಿಯಾಗಿ ಕಾಪಿ ಪೇಸ್ಟನ್ನು ಮಾಡೋದು ಅಂತ. ನಿಮಗೆ ಈ ಒಂದು ವಿಡಿಯೋದ ಕಡೆ ಏನೇ ಡೌಟ್ ಇದ್ದರೂ ಕಾಮೆಂಟ್ ಮಾಡಿ. ಬೇರೆ ಯಾವುದಾದ್ರು ವೀಡಿಯೋಸ್ಗಳು ಬೇಕು ಅಂದರೂ ಕೂಡ ಕಾಮೆಂಟನ್ನು ಮಾಡಿ. ಮುಂದೆ ನೋಡುತ್ತೆ ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.